ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ಪಾಲಕ್ ಗ್ರೇವಿ ಹಾಗೂ ಚಿಕನ್ ಸಾಂಬಾರು ಯಾವ ಥರ ಮಾಡೋದು ನೋಡೋಣ. ನಾನು ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಪಾಲಕ್ಕು ಇದನ್ನು ಸ್ವಲ್ಪ ನಾವು ಬಾಡಿಸ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಎಣ್ಣೆಲಿ ಫ್ರೈ ಆದ ನಂತರ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಆರೋದಕ್ಕೆ. ನೆಕ್ಸ್ಟ್ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾಟಿ ಕೋಳಿ ಸಾಂಬಾರಿಗೆ ಚಕ್ಕೆ, ಲವಂಗ, ತೆಂಗಿನಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಇದನ್ನೆಲ್ಲ ಸ್ವಲ್ಪ ಇದು ಮಾಡೋಣ. ಅದಕ್ಕೂ ಸ್ವಲ್ಪ ಟೊಮೆಟೊ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟನ್ನು ನಾನು ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ. ಧನಿಯಾ ಪೌಡರು, ಖಾರದ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ. ಇದನ್ನು ಸೈಡಲ್ಲಿ ಪುದೀನ, ಕೊತ್ತಂಬರಿ ರುಬ್ಬೋದಕ್ಕೆ. ನೆಕ್ಸ್ಟ್ ಈಗ ಚಿಕನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡೂ ಮಸಾಲೆನ ಬೇರೆ ಬೇರೆ ಪೇಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಸಾಂಬಾರಿಗೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ನಾಟಿ ಕೋಳಿ ಚಿಕನನ್ನು ಇದಕ್ಕೆ ಮಿಕ್ಸ್ ಮಾಡಿ ಬಾಡಿಸ್ಕೋಬೇಕಾಗತ್ತೆ. ಇದಾದ ನಂತರ ಚಿಕನ್ಗೆ ನಾವು ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ 2 ವಿಜಿಲ್ನ ಬರ್ಸೋದಕ್ಕೆ ಇಡೋಣ. ಕುಕ್ಕರ್ನ ಮುಚ್ಚೋಣ. ಇದಾದ ನಂತರ ನಾನು ಗ್ರೇವಿಗೆ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನಾನು ಸೈಡಲ್ಲಿ ಇಟ್ಕೊಂಡು ಇವು ಮಸಾಲೆ ನೋಡ್ಕೊಬೇಕಾಗುತ್ತೆ. ಮಸಾಲೆ ನೋಡಿಕೊಂಡು ಏನು ಮಸಾಲೆ ಅಂದರೆ ಸಾಂಬಾರು ಅಂದರೆ ಯಾವ ಥರ ತಿಳಿಬೇಕಾ ಇಲ್ಲ ಗ್ರೇವಿ ಥರ ಬೇಕಾ ನೋಡಿಕೊಂಡು ನೀವು ಮಾಡಿಕೊಂಡು ಇದನ್ನು 2 ವಿಜಿಲ್ ಬರ್ಸ್ಕೊಂಡಿದ್ದೆ. ಇದಾದ ನಂತರ ಸಾಂಬಾರಿಗೆ ಇದನ್ನು 1 ವಿಜಿಲ್ ಬರ್ಸ್ಬೇಕು. ನಾಟಿ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ಈಗ 1 ವಿಜಿಲ್ ಬರ್ಸಿ ಸಾಂಬಾರು ರೆಡಿ ಆಯಿತು. ನೆಕ್ಸ್ಟ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಣಲೆ ಇಟ್ಕೊಂಡೆ. ಬಾಣಲೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ನಾರ್ಮಲ್ ಚಿಕನ್ನು, ಇದು ನಾಟಿ ಕೋಳಿ ಚಿಕನ್ ಅಲ್ಲ. ಇದಕ್ಕೆ ಒಂದು ಸ್ವಲ್ಪ 2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, 2 ಲವಂಗನ ಮಿಕ್ಸ್ ಮಾಡಿ ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೇನು ಮಾಡ್ತೀನಿ, ಈರುಳ್ಳಿನ ಹಾಕಿ ಫ್ರೈ ಮಾಡಲ್ಲ, ಲಾಸ್ಟಲ್ಲಿ ಮಿಡಲಲ್ಲಿ ಹಾಕ್ತೇನೆ ಇದನ್ನು ಈರುಳ್ಳಿನ. ಚಿಕನನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಚಿಕನ್ ಬಾಡಾದಮೇಲೆ ಸ್ವಲ್ಪ ಇದಕ್ಕೆ ಅರಿಶಿಣ ಹಾಕ್ಕೊಳ್ಳೋಣ. ಯಾಕಂದರೆ ಅರಿಶಿಣ ಹಾಕೋದ್ರಿಂದ ನಮಗೆ ಹಸಿ ಸ್ಮೆಲ್ಲು ಹೋಗುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಇದಾದ ನಂತರ ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚಿಕನನ್ನು ಒಂದು 10 ನಿಮಿಷದವರೆಗೂ ಚಿಕನ್ನು ಬಾಡಿಸ್ಬೇಕು ನೀವು. ಈ ಹಸಿ ಸ್ಮೆಲ್ಲೆಲ್ಲ ಹೋದಾದ ನಂತರ ಇದಕ್ಕೆ ನಾವೇನು ಮಾಡಿ ಇಟ್ಕೊಂಡಿರೋಂತಹ ಪೇಸ್ಟ್ ಇರುತ್ತಲ್ಲ ಆ ಪೇಸ್ಟನ್ನ ಹಾಕಿ ಇದಕ್ಕೆ ಮೇಯ್ನು ನಾವು ಮೆಂತ್ಯ ಅಂದರೆ ಕಸ್ತೂರಿ ಮೇಥಿ ಬಂದು ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಬೇರೆ ಥರ ಅಂದರೆ ಹೋಟೆಲ್ ಸ್ಟೈಲು, ನಿಮಗೆ ಹೋಟೆಲ್ ಸ್ಟೈಲ್ದು ಸ್ಮೆಲ್ಲು ಹಾಗೂ ಟೇಸ್ಟು ಕೂಡ ಹೋಟೆಲ್ ಥರನೇ ಸಿಗುತ್ತೆ. ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರ ನೀವು. ಇದಾದ ನಂತರ ಇದಕ್ಕೆ ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಒಂದು 5 ನಿಮಿಷ ಬಿಟ್ಬಿಟ್ಟು ಈ ಪೇಸ್ಟನ್ನ ಮಿಕ್ಸ್ ಮಾಡೋಣ ಇದಕ್ಕೆ. ಈಗ ನಾನು ಮಿಡಲಲ್ಲಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಪುದೀನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅಂದರೆ ಬಾಡಿಸ್ಕೊಂಡಾದ ನಂತರ ಪೇಸ್ಟನ್ನು ಮಿಕ್ಸ್ ಮಾಡ್ತೀನಿ. ಪೇಸ್ಟ್ ಮಿಕ್ಸ್ ಆದ ನಂತರ ಒಂದು 10 ನಿಮಿಷ ಬಿಟ್ಟರೆ ಮಸಾಲೆ ರೆಡಿ. ಹೀಗೆ ನಾನು ಇವತ್ತಿನ ಲಾಗು ಮುಗಿಸ್ತಾ ಇದ್ದೀನಿ. ಸಾಂಬಾರು ರೆಡಿ ಆಯಿತು.